ನಾವು ಸ್ವಲ್ಪ ಇಂಪರ್ಫೆಕ್ಷನ್ಸ್ ಇನ್ ಸಾಲಿಡ್ಸ್ ಡಿಸ್ಕಸ್ ಮಾಡ್ತಿದ್ವಿ. ಒಂದೇದು ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ಸ್, ನಾನ್ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ಸ್, ಇಂಪ್ಯೂರಿಟಿ ಡಿಫೆಕ್ಟ್ಸ್. ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ಸ್ ಒಳಗೆ 4: ವೇಕೆನ್ಸಿ ಡಿಫೆಕ್ಟ್, ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್, ಸ್ಕಾಟ್ಕಿ ಡಿಫೆಕ್ಟ್, ಫ್ರೆಂಕೆಲ್ ಡಿಫೆಕ್ಟ್. ಆಮೇಲೆ ಇಂಪ್ಯೂರಿಟಿ ಡಿಫೆಕ್ಟ್ ಬಗ್ಗೆ ಮಾತಾಡಿದ್ವಿ. ಇವನ್ನೆಲ್ಲ ಮುಗಿಸಿ ನಾನ್ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ಸ್ ಸ್ಟಾರ್ಟ್ ಮಾಡಿದ್ವಿ. ಹಾ, ಅದ್ರೊಳಗೆ 2: ಮೆಟಲ್ ಎಕ್ಸೆಸ್ ಡಿಫೆಕ್ಟ್, ಎರಡನೇದು ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್. ಅದ್ರೊಳಗೆ ಒಂದೇದು ಡಿಸ್ಕಸ್ ಮಾಡಕತ್ತಿದ್ವಿ, ಆಲ್ಮೋಸ್ಟ್ ಮುಗಿದಿತ್ತು. ಅದೇನೋ ಪಟ್ ಅಂತ ರೀಕ್ಯಾಪ್ ಮಾಡೋದಾದ್ರೆ ನಾನು ಏನ್ ಹೇಳಿ ಒಂದು NaCl ಸಾಲಿಡ್ ತಗೊಂಡಿದ್ದೆ. ಹಾ, Na plus Cl minus, Na plus Cl minus, Cl minus Na plus Cl minus Na plus Na plus Cl minus Na plus Cl minus. ಈಗ ಎಷ್ಟು ಎಣ್ಣೆ ಅದಾವು? ಎಣಿಸ್ರಿ. 6 ಅದಾವು. 1 2 3 4 5 6 ಎಣ್ಣೆ 6 ಅದಾವು. Cl 1 2 3 4 5 6 ಅದಾವು. ಹಾ, ಈಗ ಮೆಟಲ್ ಎಕ್ಸೆಸ್ ಹೆಂಗ್ ಆಗ್ತಿತ್ತು? ಒಂದು ಆನಯಾನ್ ಕಡಿಮೆ ಆಗಿ ಮೆಟಲ್ ಎಕ್ಸೆಸ್ ಆಗ್ತಿತ್ತು. ಮೆಟಲ್ ಜಾಸ್ತಿ ಆಗಿ ಮೆಟಲ್ ಜಾಸ್ತಿ ಆಗ್ತಿರ್ಲಿಲ್ಲ. ನಾನ್ ಮೆಟಲ್ ಕಡಿಮೆ ಆಗಿ ಮೆಟಲ್ ಜಾಸ್ತಿ ಆಗ್ತಿತ್ತು. ಏನಾಗ್ತಿತ್ತು? ಇಫ್ ಇಟ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ. ಹೌದಲ್ಲ? ಒಂದು ಪಾಸಿಬಿಲಿಟಿ ಇದೆ. ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟೀಸ್. ಅದ್ರಾಗ ಒಂದು ಪಾಸಿಬಿಲಿಟಿ ನಾವು ಡಿಸ್ಕಸ್ ಮಾಡ್ತೀವಿ. ಇದನ್ನ ಹೀಟ್ ಮಾಡಿದ್ರ ಅಥವಾ ಇದಕ್ಕೆ ಆಲ್ರೆಡಿ ಅಲ್ಲಿ ಹೈ ಟೆಂಪರೇಚರ್ ಇದ್ರ ಇಟ್ ಲೂಸಸ್ ಅನ್ ಎಲೆಕ್ಟ್ರಾನ್. ಇಫ್ ದಿಸ್ ಲೂಸಸ್ ಎಲೆಕ್ಟ್ರಾನ್ ಅದು ಎನ್ ಪ್ಲಸ್ ಆಗುತ್ತಾ? ಎಲೆಕ್ಟ್ರಾನ್ ಬಂದು ಈ ಜಾಗ ಆಕ್ಯುಪೈ ಮಾಡಿ Cl ಮೈನಸ್ ಅನ್ನು ಹೊರಗೆ ಕಳಿಸ್ತೈತಿ. ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆತ. ಬಿಕಾಸ್ ನೆಗೆಟಿವ್ ಚಾರ್ಜ್ ಹೊರಗೆ ಹೋತು, ಒಂದು ನೆಗೆಟಿವ್ ಚಾರ್ಜ್ ಒಳಗೆ ಬಂತು. ಅದು ಮೇಂಟೈನ್ ಆತು. ಆದ್ರೆ ಏನಾತು? ಸೋಡಿಯಂ 5 ಆದು, ಕ್ಲೋರಿನ್ 6 ಆದು. ಯಾವ್ದು ಕಡಿಮೆ ಆತೀಗ? ಸೊ ಏನಾತು? ಗದ್ದಾತು. ನಾನು ತಪ್ಪು ಹೇಳಿದೆ. ಅಟ್ಲೀಸ್ಟ್ ನೀವು ಕರೆಕ್ಟ್ ಮಾಡೋಬೇಡ. ಹೇಳಕತ್ತಿದ್ರನ್ರಿ ನೀವು. ಇನ್ಮ್ಯಾಲ ನಾವು ಹೇಳೋರು ಇದ್ವಿ, ಬೇಜಾರಾಗಬಾರ್ದು ಅಂತ. ಕ್ಲೋರಿನ್ ಒಂದ್ ಕಡಿಮೆ ಆತ. ಸೊ ಕ್ಲೋರಿನ್ ಕಡಿಮೆ ಆಗಿದ್ದಕ್ಕೆ ಸೋಡಿಯಂ ಜಾಸ್ತಿ ಅನ್ಸಕತ್ತಿದೆ. ಸೊ ಇದು ಯಾವ ಡಿಫೆಕ್ಟ್? ಮೆಟಲ್ ಎಕ್ಸೆಸ್ ಡಿಫೆಕ್ಟ್. ಈಗ ಇದ್ರ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಮಾತಾಡಿದ್ದಾನೆ. ಎಫ್ ಸೆಂಟರ್. ಯಾವ್ದು ಎಫ್ ಸೆಂಟರ್? ಇದು. ಅದರಿಂದ ಏನೇನಾಗುತ್ತ? ಅದಕ್ಕೆ ಕಲರ್ ಬರ್ತೈತಿ ಮತ್ತು ಅದು ಇಟ್ ಬಿಕಮ್ಸ್ ಎಲ್ಲರೂ ಹೇಳಿ ಬಿಕಮ್ಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಟು ಸಮ್ ಎಕ್ಸ್ಟೆಂಟ್ ಅಟ್ ಲೀಸ್ಟ್. ಒಂದು ಎಲೆಕ್ಟ್ರಾನ್ ಇಟ್ ಈಸ್ free to move. When it is free to move, it conducts electricity. ಇದರಿಂದ ಇದಕ್ಕೆ ಕಲರ್ ಹೆಂಗ್ ಬಂತು? ಗ್ರೌಂಡ್ ಸ್ಟೇಟ್ ನಾಗಿತ್ತು, ಎಕ್ಸೈಟೆಡ್ ಸ್ಟೇಟ್ ಗೆ ಹೋದು, ವಾಪಸ್ ಬೀಳೋ ಮುಂದ ವಿಸಿಬಲ್ ರೇಂಜ್ ನಾಗಿರೋ ಲೈಟ್ ಅನ್ನ ಎಮಿಟ್ ಮಾಡಿ ಗಾಳಿ ಬೇಕು ನಮಗ. ಓಕೆ, ವಾಪಸ್ ಅದನ್ನ ಗ್ರೌಂಡ್ ಸೈಡ್ ಬೀಳೋ ಮುಂದ ಒಂದ್ ಲೈಟ್ ಏನ್ ಎಮಿಟ್ ಮಾಡ್ತೈತೆ, ಅದು ವಿಸಿಬಲ್ ರೇಂಜ್ ನಾಗ ಇರ್ತದೆ. ಪರ್ಟಿಕ್ಯುಲರ್ಲಿ 454 ಅಲ್ಲ, ಈಗ ನಾಟ್ ರಾಂಗ್, ಯೆಲ್ಲೋ ಕಲರ್ ವೇವ್ ಲೆಂತ್ 453 454 ಇರ್ಬೋದು, ನಂಗೆ ಎಕ್ಸಾಕ್ಟ್ಲಿ ನಂಬರ್ ನೆನಪಿಲ್ಲ. ಸೊ ಯೆಲ್ಲೋ ಕಲರ್ ವೇವ್ ಲೆಂತ್ ಅನ್ನ ಎಮಿಟ್ ಮಾಡಿ ಬೀಳ್ತೈತಿ. ಸೊ ಅದಕ್ಕೆ ಅದು ಯೆಲ್ಲೋ ಕಾಣ್ತೈತಿ, ಯೆಲ್ಲೋಯಿಶ್ ಬ್ರೌನಿಶ್ ಕಾಣ್ತೈತಿ. ಇಲ್ಲಿ ನಮ್ ಡಿಸ್ಕಷನ್ ಆಗಿತ್ತು. ಇದು ಯಾವ ಡಿಫೆಕ್ಟ್? ಮೆಟಲ್ ಎಕ್ಸೆಸ್ ಡಿಫೆಕ್ಟ್. ಎರಡು ರೀತಿ ಆಗ್ತಾವ, ಅದ್ರಾಗ ಇದು ಒಂದೇದ್ದು. ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಎಷ್ಟು ರೀತಿ ಆಗ್ತಾವು? ಎರಡು ರೀತಿ. ಅದ್ರಾಗ ಇದು ಒಂದೇದ್ದು. by anionic vacancies. by anionic vacancies ಅಂತ ಯಾಕೆ ಅಂತೀವಿ ನಾವಿಲ್ಲೇ? ಒಂದು Cl ಮೈನಸ್ ಹೋತು, ಅದು ಕ್ಯಾಟಯನ್ ಆನಯಾನ್. ಆನಯಾನ್ ಹೋತ್ ಅಂದ್ರೆ ಆನಯಾನ್ ಒಂದು ವೇಕೆಂಟ್ ಸ್ಪೇಸ್ ಕ್ರಿಯೇಟ್ ಆದ, ಅದ್ರ ಜಾಗದಾಗ ಎಲೆಕ್ಟ್ರಾನ್ ಬಂದೈತಿ. ಸೊ ಬೈ ಆನಯಾನಿಕ್ ವೇಕೆನ್ಸಿ ಆಗುದ್ರಿಂದ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಆಯ್ತು. ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಕ್ಯಾನ್ ಹ್ಯಾಪನ್ ಇನ್ 2 ways. ಅದ್ರ ಒಂದೇದು ಯಾವುದು? ಆನಯಾನಿಕ್ ವೇಕೆನ್ಸೀಸ್. ಇದ್ರೊಳಗ ಎಫ್ ಸೆಂಟರ್ ಎಲೆಕ್ಟ್ರಾನ್, ಅದರಿಂದ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಅದರಿಂದ ಕಲರ್ ಬರ್ತೈತೆ. ಇಲ್ಲಿ ನಮ್ಮ ಡಿಸ್ಕಷನ್ ಆಗಿತ್ತು. ಈಗ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಇನ್ನೊಂದು ರೀತಿ ಹೆಂಗಾಗುತ್ತೆ ಅದನ್ನ ಬರ್ಕೊಂಡು, ಅದನ್ನ ಅರ್ಥ ಮಾಡ್ಕೊಂಡು, ಇದನ್ನ ನೀವು ಏನಾರ ನೋಟ್ ಟಿಕೆಟ್ ಮಾಡ್ಕೊಂಡ್ರಿ ಬುಕ್ನಾಗ?
ಡೈಗ್ರಾಮ್ ಅಂತ ಹಾಕೊಂಡು ಎಫ್ ಸೆಂಟರ್ ಬಗ್ಗೆ ಬರೋದು. ನಿಮ್ ಬುಕ್ನಾಗ ಕೊಟ್ಟಿರ್ತಾರ, ಕೊಡ್ರಿ ಕೊಟ್ಟಾರ, ಅಲ್ಲೇ ಓದಿ ಬಿಡ್ರಿ. ನೀವಲ್ಲಿ ಓದು ಮುಂದೆ ಏನಾರ ಕನ್ಫ್ಯೂಸ್ ಆಗ್ತದೆ, ನಾನು ಹೆಂಗೂ ಇವ್ ನಾಳೆ ನಾಳೆ ಹಾಕ್ತೀನಿ ಹಾಕ್ತೀನಿಲ್ಲ, ಅವಾಗ ನೋಡಿ ಅವಾಗೂ ತಿಳಿಲಿಲ್ಲ ತಿಳಿಯಂಗಿಲ್ಲ ಅನ್ನಕ್ಕೆ ಆಲ್ರೆಡಿ ಅರ್ಥ ಆಗಿದ್ದಿಲ್ಲ. ಎರಡನೇ ಪಾಸಿಬಿಲಿಟಿ ಆಫ್ ವಾಟ್ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಹೆಡಿಂಗ್ ಹಾಕಿ by the presence of extra cations, by the presence of extra cations in the interstitial site. Okay, ಹೆಂಗಂದ್ರೆ ಏನು ಸ್ವಲ್ಪ ಲಕ್ಷ ಕೊಡ್ರಿ. ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಎರಡನೇ ಪಾಸಿಬಿಲಿಟಿ ಹೆಂಗ ಏನು ಸ್ವಲ್ಪ ಮಾತಾಡೋಣ, ಲಕ್ಷ ಕೊಡ್ರಿ. ZnO ಜಿಂಕ್ ಆಕ್ಸೈಡ್ ಸಾಲಿಡ್ ತಗೊಂಡ್ರಿ. zinc oxide ಒಳಗ Zn+2 is our cation, O-2 is our anion. So ಇವನು ಒಂದ್ರ ಬದಲು ಒಂದು ಹಾಕಿದ್ರ Zn+2 O-2 Zn+2 ಸ್ವಲ್ಪ ದೊಡ್ಡ ಮನ ಸಾಲಿಡ್ ಸಾಲಿಡ್ ಡಿಫೆಕ್ಟ್ಸ್ ಬಗ್ಗೆ ಮಾತಾಡಿದ್ವಿ ನಾವು, ಅದಕ್ಕ ಹಂಗ ಹಾಕಿನ ಇಲ್ಲ ಅಂತ ಕರೆಕ್ಟ್ ಹಾಕ್ತಿದ್ದೆ ನಾನು. ಡಿಫೆಕ್ಟ್ಸ್ ಬಗ್ಗೆ ಮಾತಾಡಿದ್ವಿ O-2 Zn+2 O-2 Zn+2 ಈಗ ನೀವ್ ಅನ್ಕೋತೋದ ನಾವು ಅನ್ಬೇಕು, ನಾವು ಅನ್ನಂಗಿಲ್ಲ ಅನ್ಬೇಡ್ರಿ, ನಾವು ಅರ್ಥ ಅಂತೀವಿ. O-2 Zn+2 O-2. As the name itself suggests, a heading ಓದ್ರಿ metal excess defect. ಅಲ್ಲ ಅದು ಕಾನ್ಸೆಪ್ಟ್ ಹಂಗೆ ಕೇಳಿಲ್ಲ, ಹಂಗೆ ಓದಾಕತ್ತೀರಿ. ಸಿಂಕ್ರನೈಸೇಷನ್ ಓದ್ರಿ. 1 2 3 ಸ್ಟಾರ್ಟ್. Metal excess defect by the presence of extra cations in the interstitial sites. Interstitial site ಅಂದ್ರೆ ಏನು ಅಂತ ಈಗ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲ ಏನು ಇಂಟರ್ಸ್ಟಿಷಿಯಲ್ ಸೈಟ್ ಅಂದ್ರೆ ಏನು ಅಂದ್ರೇನು? ತಮ್ಮ ಜಾಗ ಬಿಟ್ಟು ಬೇರೆ ಆರಾಮ್ ಕುರ್ಚಿ ತಗೊಂಡ್ಬಂದು ತಮ್ಮ ಎಲ್ಲಿ ಬೇಕು ಅಲ್ಲೇ ಕೂತ್ರ ಅದು ಯಾವ ಸೈಟ್? ಇಂಟರ್ಸ್ಟಿಷಿಯಲ್ ಸೈಟ್. ಹಂಗ ಲಕ್ಷ ಕೊಡ್ರಿ, ಇಲ್ಲೇ ಇಂಟರ್ಸ್ಟಿಷಿಯಲ್ ಸೈಟ್ ಇದು. ಈ ಜಾಗದಾಗ ಒಂದು ಎಕ್ಸ್ಟ್ರಾ Zn+2 ಬಂತ ಅನ್ಕೋರಿ. ಈಗ ಇದು ಬರೋಕಿನ ಮೊದ್ಲ ಎಷ್ಟು Zn ಇದು, ಎಷ್ಟು O ಇದು? ಒಂದು ಆರ್ ಇದು. ಈಗ ಮೆಟಲ್ ಎಕ್ಸೆಸ್ ಇಲ್ಲ, ಡೆಫಿಷಿಯಂಟ್ ಇಲ್ಲ. ಈಗ ಏನಾತ ಅನ್ಕೋರಿ, ಒಂದು ಎಕ್ಸ್ಟ್ರಾ Zn+2 ಬಂತ ಅನ್ಕೋರಿ. ಎಲ್ಲಿ? ಇಂಟರ್ಸ್ಟಿಷಿಯಲ್ ಸೈಟ್ ನಾಗ. ಇಲ್ಲಿದ್ದ ಇಲ್ಲಿ ಸರ್ದಿಲ್ಲ, ಹೊರಗಿಂದ ಅಥವಾ ಒಂದಲ್ಲಿ ಕ್ರಿಯೇಟ್ ಆದ. ಕ್ರಿಯೇಟ್ ಹೆಂಗಾತು, ಹೊರಗಿಂದ ಹೆಂಗ್ ಬಂತು ನೋಡೋಣ, ಡಿಸ್ಕಸ್ ಮಾಡೋಣ. ಸೊ ಒಂದ್ ಎಕ್ಸ್ಟ್ರಾ ಬಂತು, ಹಿಂಗಿದ್ದ ಅಲ್ಲಿದು. ನೀನ ಅಲ್ಲಿ ಹೋಗಿ ನಿಂತಲ್ಲ, ಇನ್ನೊಬ್ಬ ಯಾರೋ ನ್ಯೂ ಕಮರ್ ಬಂದು ನಮ್ ಕಾಲೇಜಿನಾಗ ಅಲ್ಲಿ ನೋಡೋ ನಿಂತಿರ್ತೀನಿ ನಾನು ಮೊದ್ಲ. ಸೊ ನಾನು ಇಲ್ಲಿ ಹಂಗ ನಿಂತಿರ್ತೀನಿ, ನೀ ಕಲ್ಸ ಇಲ್ಲ ನಾ ಬೇರೆ ಕಾಲೇಜ್ ಹೋಗ್ತೀನಿ, ನಾ ಹೋಗತ್ತೀನಿ. ಓಕೆ, ಸೊ ಹೊರಗಿಂದ ಬಂದ ಒಬ್ರು ಅಲ್ಲಿ ನಿಂತ ಕೇಳಕತ್ರ ಕ್ಲಾಸ್ ಅಂದ್ರ ಇವ್ರು ಹೊರಗಿಂದ ಬಂದಾರ, ಇಲ್ಲೇ ಅವ್ರು ಇಲ್ಲಿ ನಿಂತ ಕ್ಲಾಸ್ ಕೇಳಕತ್ತಾರ. ಅವಾಗ ಇದೇನಾಯ್ತು, ಇದು 7 ಆತ, 6 ಆತ. ಸೊ ಇದೇನಾಯ್ತು? ಮೆಟಲ್ ಎಕ್ಸೆಸ್ ಡಿಫೆಕ್ಟ್, ಹೌದಲ್ಲ? ಇದು ಎಲ್ಲಿಂದ ಬಂತು ಅಂತ ಕ್ವಶನ್ ಬರ್ತದೆ.
ನಾವು ಸೋಡಿಯಂ ಕ್ಲೋರೈಡ್ ಬಗ್ಗೆ ಡಿಸ್ಕಷನ್ ಮಾಡುವಂತ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಅದನ್ನ ಹೀಟ್ ಮಾಡಿದ್ವಿ ಅಂತ ಮಾತಾಡಿದ್ವಿ. ಇಲ್ಲೇ ಏನಾಗೋ ಪಾಸಿಬಿಲಿಟಿ ಇರ್ತೈತಿ ಅಂದ್ರ ಒಂದು ಯಾವ್ದೋ ಜಿಂಕ್ ಮೆಟಲ್ ಪ್ರೆಸೆನ್ಸ್ ನಾಗ ಮಾಡಿ ಅದ್ರ Z+2 ಬಂದಿರಬಹುದು, ಹಿಂಗಾಗಿರ್ಬಹುದು. ಅಗೈನ್ ವಿ ಸ್ಪೀಕ್ ಅಬೌಟ್ ಪಾಸಿಬಿಲಿಟೀಸ್, ಹಂಗಾಗಿರ್ಬಹುದು. ಅಥವಾ ಯಾವ್ದೋ ಒಂದು ಎಲೆಕ್ಟ್ರೋಲೈಟ್ ಯಾವ್ದೋ ಒಂದು ಕಾಂಪೌಂಡ್ 100% ಇನಿಷಿಯಲಿ ಡಿಸೋಸಿಯೇಟ್ ಆಗ್ಬೇಕಂತ ಏನಿಲ್ಲ. ಇದು ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಡು ಯು ನೋ ವಾಟ್ ಇಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅಂಡ್ ವೀಕ್ ಎಲೆಕ್ಟ್ರೋಲೈಟ್? Electrolyte is a compound, an ionic compound. The compound which completely dissociates is a strong electrolyte. Yes, sir. HCl is a strong acid. When put in water, it completely dissociates into H plus and Cl minus. Odilla. Yes, sir. Acetic acid is a weak acid because it partially dissociates when put in water. Yes, sir. ಇದಕ್ಕೆ ನಾ ಏನ್ ಎಕ್ಸಾಂಪಲ್ ಕೊಡಿದೆ, 100 HCl ತಗೊಂಡ್ ಬಂದು ನೀವು ನೀರಾಗ ಹಾಕಿದ್ರೆ 100 H plus 100 Cl minus ಸಿಗ್ತಾವು. Yes, sir. 100 acetic acid CH3COH molecules ತಂದು ಹಾಕಿದ್ರೆ ಬರೀ 5 CH3COO minus 5 H plus ಸಿಗ್ತಾವು. ಇನ್ 95 CH3COH ಆಗಿ ಉಳ್ಕೊಂಡಿರ್ತಾವು. Yes, sir. ಇದು ಸ್ಟ್ರಾಂಗ್ ವೀಕ್ ಡಿಫರೆನ್ಸ್ ಗೊತ್ತಿಲ್ಲ. Yes, sir. ಸೊ ಇದು ಕಂಪ್ಲೀಟ್ಲಿ ಸ್ಟ್ರಾಂಗ್ ಇಲ್ಲ ಅನ್ಕೋರಿ Zn. ಸೊ ಒಂದ್ಸಲ ಡಿಸೋಸಿಯೇಟ್ ಆಗ್ಯಾವ Zn+2 O-2 Zn+2 O-2 ಆಗ್ಯಾವ. ಈಗ ನಾಳೆ ಟೆಂಪರೇಚರ್ ಜಾಸ್ತಿ ಮಾಡಿದೆ ಅಥವಾ ತಾನ ಟೆಂಪರೇಚರ್ ಜಾಸ್ತಿ ಆಯ್ತು. ಈಗ ಡಿಫೆಕ್ಟ್ ಆಗ್ಬೇಕಂದ್ರೆ ಏನ್ ಬೇರೆ ಒಂದು ಕಂಡೀಷನ್ ಚೇಂಜ್ ಆಗ್ಬೇಕು. Yes, yes. ಈಗ ನಾನು ಕ್ರಿಕೆಟ್ ವಿರಾಟ್ ಕೊಹ್ಲಿ ಕ್ರಿಕೆಟರ್, ಮಸ್ತ್ ಕ್ರಿಕೆಟರ್, ಅವನು ಹೋದಾಗ ಒಮ್ಮೆ ರನ್ ಹೊಡಿಯಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇರ್ತಾವ, ಅವನು ಹೊಡಿತಾನೆ. ಎಕ್ಸ್ಪೆಕ್ಟೇಷನ್ಸ್ ಯಾಕೆ ಬಂದವ್ರೆ ಹೊಡೆದಕ್ಕೆ ಬಂದವ. ಈಗ ಹೋಗಿ ಈಗ ಫೆಬ್ರವರಿ 5ನೇ ತಾರೀಕು ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಹೋದ ಕೂಡ ಅವ್ನು ಫಸ್ಟ್ ಬ್ಯಾಟಿಂಗ್ ಅಂತ ಅನ್ಕೋರಿ, ಇಂಡಿಯಾದ 2 ವಿಕೆಟ್ ನಾವು ಬಂದ. ಒಂದನೇ ಬಾಲ್ ಫುಲ್ ಹಿಂಗ್ ಸ್ವಿಂಗ್ ಆಗ್ಬಿಡ್ತಾನೆ. ಹಿಂಗ್ ಸ್ವಿಂಗ್ ಆದಂಗ ಆಗಿ ಔಟ್ ಸ್ವಿಂಗ್ ಆಗ್ಬಿಡ್ತಾನೆ. ಹಿಂಗ್ ಮಾಡಕ್ ಹಿಂಗ್ ಮಾಡಿದಾಗ ಔಟ್ ಕಿತ್ಕೊಂಡು ಹೋಗ್ಬಿಡ್ತಾನೆ. ನಾವು ಹೋಗ್ಬೇಕು ಬ್ಯಾಟ್ ಹಿಂಗ್ ಇಟ್ಕೊಂಡು ಹೆಲ್ಮೆಟ್ ತೆಗೆದು ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಂಡು ಹೋಗ್ತಾನೆ. ಯಾವಾಗ ಅವಾಗ ಮಾಡ್ಕೊ ಹೋಗಲ್ಲ, ಸೋಮವಾರ ನೆನೆಗಿಲ್ಲ ಅವಾಗ. ನಾವು ಪ್ರತಿ ಸಲ ಹೇಳೋ ಮುಂದೆ ಇದು ಸರ್ಕ್ಯಾಸಮ್, ಇದು ಜೋಕು ಅಂತ ಹೇಳೋ ಅವಶ್ಯಕತೆ ಇರಂಗಿಲ್ಲ. ನಾವು ಪ್ರತಿ ಸಲ ಹಂಗ್ ಹೇಳಿದಾಗ ಹಂಗ್ ರೆಸ್ಪಾಂಡ್ ಮಾಡೋಕಂತ ಇರಂಗಿಲ್ಲ. ನೀನು ಅರ್ಥ ಮಾಡ್ಕೋಬೇಕದ ಅರ್ಥ ತಪ್ಪು ನಂದೇ ಅರ್ಥ. ಸೊ ಅವ ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಅಲ್ಲ, ಏನೋ ಡಿಫೆಕ್ಟ್ ಆಗಿದ್ದಕ್ಕ ಅವ ಔಟ್. ಡಿಫೆಕ್ಟ್ ಎದಕ್ಕೆ ಆತ ಅವ ಔಟ್ ಆಗೋದು ಡಿಫೆಕ್ಟ್ ಅನ್ಕೊಳ್ಳೋದು. ಅವ ಔಟ್ ಆಗೋದು ಡಿಫೆಕ್ಟ್ ಅನ್ಕೊಂಡ್ರೆ ಅಲ್ಲಿ ಕಂಡೀಷನ್ ಏನೋ ಬೇರೆ ಆಗುತ್ತೆ. ಅಲ್ಲಿ ಪಿಚ್ ಮೇಲೆ ಒಂದ್ ಏನೋ ಸಣ್ಣ ಹಳ್ಳಿ ಬದೈತಿ. ಕಸ ಹೊಡಿ ಚಂದ ಹೊಡೆದೇ ಇಲ್ಲ, ಕಸ ಹೊಡಿತಾರ ನೋಡಿರ್ಲಿ ನೀವು. ಹಾ, ಕಸ ಹೊಡಿ ಮುಂದವರು ಹೊಡೆದಾರ. ಅವಸರದಾಗ ಅವ ಲೇಟ್ ಆಗೈತ ಅನ್ಕೋರಿ. 9ಕ್ಕೆ ಟೆಸ್ಟ್ ಮ್ಯಾಚ್ ಚಲೋ, 8:30 ಪಿಚ್ ರೆಡಿ ಇರ್ಬೇಕಂತ ಹೇಳ್ಯಾರ. ಅವ 8:15 ಹೊಡ್ಕೊಂತ ಬಂದಾನ. ಹೊಡೆಸ್ರ ಒಂದ್ ಹಳ್ಳಿ ಬಿಡ್ಬಿಟ್ಟಾವಲ್ಲೇ. ಅದು ಬಾಲ್ ಬರೋಬ್ಬರಿ ಹಳ್ಳಿನ ಮೇಲೆ ಬಿತ್ತು. ಸೊ ಸೀಮ್ ಹೊಳ್ಳಿ ಬಿಡುತ್ತದ. ಸೀಮ್ ಅಂದ್ರೆ ಬಾಲಿನ ಮೇಲೆ ಥ್ರೆಡ್ ಇರುತ್ತೆ, ವೈಟ್ ಕಲರ್ ಥ್ರೆಡ್. ರೆಡ್ ಬಾಲ್ ಮೇಲೆ ವೈಟ್ ಕಲರ್ ಥ್ರೆಡ್ ಇರುತ್ತೆ. ಆ ಸೀಮ್ ಹಿಡ್ಕೊಂಡ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡ್ತಾರ. ಅವ ಹಿಂಗ್ ಹಿಡಿದು ಇನ್ ಸ್ವಿಂಗ್ ಮಾಡಿದ. ಅದು ಬರೋ ಮುಂದೆ ಹಿಂಗ್ ಬಂದಿದ್ದ, ಇನ್ ಸ್ವಿಂಗ್ ಆಗುತ್ತ ಅಂತ ಅವ್ನು ಗೊತ್ತಾಗ್ಬಿಡ್ತು. ಕೊಹ್ಲಿ ಅವ ಮೊದಲ ಅವ್ನ ಕೈ ನೋಡಿ ಬಿಡ್ತಾನ. ಅವ್ನ ಕೈ ಒಂದ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಂದ್ ಹೋಗ್ಬಿಡ್ತೈತ್ರಿ. ಅಷ್ಟ್ರಾಗ ನೋಡ್ಬೇಕು. ಆಮೇಲೆ ಅವ್ರು ಹಿಂಗ ಹಿಂಗ ಆಡಪ್ಪಿ ಹಿಂಗ ಹಿಂಗಿಲ್ಲ. 145 km/h ಸ್ಪೀಡ್ ಗೊತ್ತಾಗುತ್ತೆ ನಿಮ್ಗೆ ಎಷ್ಟಂತ. ಹಿಂಗ್ ನೋಡಿದ್ರಾಗ ಹಿಂಗ್ ಹೋಗ್ಬಿಟ್ಟಿರ್ತದ, ಹಿಂಗ್ ಕಣ್ಣು ಮುಚ್ಕೊಂಡು ತೆಗರ ಹೋಗಿರ್ತದೆ. ಅವ್ರು ಮತ್ತೆ ಪ್ರೊಫೆಷನಲ್ ಕ್ರಿಕೆಟರ್ಸ್. ಸೊ ಆಬ್ವಿಯಸ್ಲಿ ಅವ್ರು ಸಣ್ಣ ನೋಡಿದ್ರೆ ಆಡ್ಕೊಂತ ಬಂದಿರ್ತಾರ. ಹಿ ವಿಲ್ ರೀಡ್ ಇಟ್ ಫ್ರಮ್ ಹಿಸ್ ಹ್ಯಾಂಡ್. ಅವ್ ಹಿಂಗ್ ಹಿಡಿದಾನ ಅಂದ್ರೆ ನಮ್ಗೆ ಸ್ವಲ್ಪ ಕ್ರಿಕೆಟ್ ಬೇಕು ಅಂತ ಮೊದಲ. ಹಿಂಗ್ ಹಿಡಿದಾನ ಅಂದ್ರೆ ಅದು ಹಿಂಗ್ ಪಿಚ್ ಆಗಿ ಒಳಗ್ ಬರುತ್ತೆ. ಸೀಮ್ ಲೆಫ್ಟ್ ಕಡೆ ಹಿಡಿದಾನಂದ್ರ, if he is a right-handed bowler and his fingers are pointed left of the seam, ಅಂದ್ರೆ the ball will swing in. ಸೊ ಕೈ ನೋಡ್ಕೊಂಡಿರ್ತಾನ, ಓ ಹಂಗ್ ಬರುತ್ತ ತಿಂಗಾಡ್ ಹೋಗಿರ್ತಾನ, ಹಳ್ಳಿ ಬಿದ್ದು ಹಿಂಗ್ ಹೋಗಿ ಬಿಡ್ತದ. ಅಲ್ಲಿ ಕಂಡೀಷನ್ ಏನೋ ಚೇಂಜ್ ಆಗಿದ್ ಡಿಫೆಕ್ಟ್ ಆಗ್ತದ. ಅದಕ್ಕ ಇಲ್ಲೇ ಹೀಟ್ ಜಾಸ್ತಿ ಆತ, ಟೆಂಪರೇಚರ್ ಜಾಸ್ತಿ ಆತ, ಅದ ಕಂಡೀಷನ್ ಚೇಂಜ್ ಆತ. ಡಿಫೆಕ್ಟ್ ಏನಾತ ಮೆಟಲ್ ಎಕ್ಸೆಸ್ ಆತ. ಹೆಂಗಾತು ಅಂದ್ರೆ ನಾ ಹೇಳಿದೆ ಒಂದಿಷ್ಟು 100% ಡಿಸೋಸಿಯೇಟ್ ಮೊದ್ಲ ಆಗಂಗಿಲ್ಲ. ಈ ಟೆಂಪರೇಚರ್ ಜಾಸ್ತಿ ಆಗಿದ್ದಕ್ಕ ಎಷ್ಟು ಡಿಸೋಸಿಯೇಟ್ ಆಗಿತ್ತು ಅದಕ್ಕಿಂತ ಒಂದೆರಡು Zn+2 ಎಕ್ಸ್ಟ್ರಾ ಬಂದು O-2 ಬರ್ತಾವಿಲ್ಲ, ಅವು ಬರ್ತಾವ ಅನ್ಬೋದು. ಆದ್ರೆ O-2 ಬಂದದು ಆಕ್ಸಿಜನ್ ಗ್ಯಾಸ್ ಆಗಿ ಹೋಗ್ಬಾರ್ದು. ಆ ರಿಯಾಕ್ಷನ್ ಬರೋ ತೋರಿಸ್ತೀನಿ. ಅದು O2 ಆಗಿ ಹೋಗ್ಬಿಡ್ತದೆ. ಅವಾಗ Zn+2 ಎಕ್ಸ್ಟ್ರಾ ಅದು ಮೊದ್ಲು ಎಷ್ಟಿದ್ದು ಅದಕ್ಕಿಂತ ಎಕ್ಸ್ಟ್ರಾ ಅದು. ಸೊ ಇದು ಯಾವ ಡಿಫೆಕ್ಟ್? ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್.
ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಬೈ presence of extra cations at in the interstitial sites. Understood? Yes, sir. ಈ ಡಯಾಗ್ರಾಮ್ ಹಾಕೋರಿ Z ಅನ್ನೋದು ಇದ್ರ ಕೆಳಗೆ ನಾನು ರಿಯಾಕ್ಷನ್ ಬರ್ತೀನಿ. ರಿಯಾಕ್ಷನ್ ನೀವು ಬರ್ಕೊಳ್ಳಿ. ಇಲ್ಲಿ ನೋಡ್ರಿ ರಿಯಾಕ್ಷನ್ ಒಂದು ಸೆಕೆಂಡ್ ನೋಡಿ ಹೇಳ್ಬಿಡ್ತೀನಿ. ZNO ಇದು ಸ್ವಲ್ಪ ಎಕ್ಸ್ಟ್ರಾ ಹೀಟ್ ಮಾಡಿದ್ವಿ ಅಥವಾ ಅಲ್ಲಿ ಕಂಡೀಷನ್ಸ್ ಹೆಂಗಿತ್ತು ಅಂದ್ರೆ ಟೆಂಪರೇಚರ್ ತಾನ ಜಾಸ್ತಿ ಆಯ್ತು. ಸೊ ಎಕ್ಸ್ಟ್ರಾ Z+2 ಅಯಾನ್ ಬಂದ್ವು. O-2 ಏನ್ ಬರ್ಬೇಕಾಗಿದ್ವಲ್ಲ ಅವು ಏನಾಗ್ಬಿಟ್ಟು O-2 ಬರ್ದಿನ ಅಂದ್ರೆ ಇಲ್ಲ O2 ಬರ್ದಿನ ಅಂದ್ರೆ ಆಕ್ಸಿಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಇಲ್ಲಿಂದ ಲಿಬರೇಟ್ ಆಗ್ಬಿಡ್ತು. ಸೊ O-2 ಎಕ್ಸ್ಟ್ರಾ ಅಯಾನ್ಸ್ ಬರಲಿಲ್ಲ. ಸೊ Z+2 ಅಷ್ಟೇ ಬಂದಿದ್ದಕ್ಕೆ ಅವು ಜಾಸ್ತಿ ಆದವು. ಅದಕ್ಕೆ ರಿಯಾಕ್ಟ್ ಇಫೆಕ್ಟ್ metal excess defect. Understood? Yes, sir. Stood under? Understood, sir. ಎಲೆಕ್ಟ್ರಾನ್ಸ್ ಇರ್ತಾವ. ಎಲೆಕ್ಟ್ರಾನ್ಸ್ ತೋರ್ಸೋಣ ಒಂದೆರಡು. ಒಂದು ತೋರಿಸ್ತೀನಿ. ಅಂದ್ರೆ ಇದು ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಇದಕ್ಕೂ ಒಂದ್ ಸ್ವಲ್ಪ ಯೆಲ್ಲೋಯಿಶ್ ಬ್ರೌನಿಶ್ ಇಶಿಶ್ ಕಲರ್ ಇರ್ತಾವ. ಓಕೆ. ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಎರಡು ರೀತಿಯಿಂದ ಆಗುತ್ತಾ. ಒಂದು ಆನಯಾನಿಕ್ ವೇಕೆನ್ಸಿ, ಇನ್ನೊಂದು presence of extra cations in the interstitial sites. Okay, ಇವನ್ನ ಡಿಸ್ಕಸ್ ಮಾಡಿದ್ವಿ. ಒಂದನೇದಕ್ಕೆ ಯಾವ್ದು ಎಕ್ಸಾಂಪಲ್ ತಗೊಂಡಿದೆ? NaCl ತಗೊಂಡಿದೆ. Yes, sir. ಎರಡನೇದಕ್ಕೆ ಯಾವ್ದು ಎಕ್ಸಾಂಪಲ್ ತಗೊಂಡಿದೆ? ZnO ಜಿಂಕ್ ಆಕ್ಸೈಡ್ ಎಕ್ಸಾಂಪಲ್ ತಗೊಂಡಿದ್ವಿ. ಈಗ ಲಾಸ್ಟ್ ಡಿಫೆಕ್ಟ್ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್. ನಾನ್ ಸ್ಟೈಕಿಯೋಮೆಟ್ರಿಕ್ ಒಳಗೆ ಎರಡು ಹೌದಲ್ಲ? ಇದು ನಾನ್ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್, ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್. ನಾನ್ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್. ಅದರೊಳಗೆ ಒಂದನೇದು ಆಗೈತಿ. ಎರಡನೇದು ಯಾವುದು? ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್. ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್. As the name itself suggests, what does it suggest? Metals, metallic ions ಗೂ ನಾನ್ ಮೆಟಾಲಿಕ್ ions ಗೂ ಕಂಪೇರ್ ನೀವು ಮಾಡಿದ್ರೆ ಡೆಫಿನೆಟ್ಲಿ ಮೆಟಲ್ ions ಕಡಿಮೆ ಇರ್ತಾವು. ಹೆಂಗಿರ್ತಾವು ಏನಿರ್ತಾವು ಏನ್ ಎಕ್ಸಾಂಪಲ್ ನೋಡ್ಬಿಟ್ರೆ ಮುಗಿದು. ಸೊ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ನ ಮಾತಾಡೋದಾದ್ರೆ RNa+RCl- ಇದ್ವಾ? ಅದ್ರ ಒಂದು Cl- ಹೋದ್ಕೂಳೆ RNa+ 5 Cl- ಅದು. ಹಂಗಾಗಿ ಒಂದು ಮೆಟಾಲಿಕ್ ಅಯಾನ್ ಎಕ್ಸೆಸ್ ಆದ ಅದರ ಮೆಟಲ್ ಎಕ್ಸೆಸ್ ಡಿಫೆಕ್ಟ್. ಇಲ್ಲಿ ಏನೇನೇನೋ ಆಗಿ ನಾನ್ ಮೆಟಾಲಿಕ್ ಅಯಾನ್ಸ್ ಕಂಪೇರ್ ಮಾಡಿದ್ರೆ ಮೆಟಲ್ ಅಯಾನ್ಸ್ ಕಡಿಮೆ ಆಗ್ತಾವು. ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಗೆ ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಹೆಡ್ಡಿಂಗ್ ಹಾಕೋ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್. ಓಕೆ, ಇದಕ್ಕೆ ಎಕ್ಸಾಂಪಲ್ ನಾನು ಫೆರಸ್ ಆಕ್ಸೈಡ್ ತಗೋತೀನಿ. FeO. What are the ions in a ferrous oxide? Fe+2 O-2. Fe+2 is the cation. O-2 is the anion. ಇದು ಸಾಲಿಡ್ ಹಾಕೋಣ. Fe+2 O-2. Fe+2 O-2. O-2 Fe+2 O-2. Fe+2 O-2. Fe+2 O-2. ಎಷ್ಟು
ಈಗ ಅದಾವು 1 2 3 4 5 ನಿನ್ನಿಂದ 3 ರೋ ಹೋಗಕತ್ತೀಯಾ? 1 ರೋದಾಗ 2 ಇರ್ತಾವ, 3 2 6. ಓ ಎಷ್ಟು ಅದಾವು? ಅವು 6 ಇರ್ತಾವ. ಈಗ ಐರನ್ ಅಯಾನ್ಸ್ ಅನ್ನೋಕಿನ ಫೆರಸ್ ಅಯಾನ್ಸ್. ಇದು ಫೆರಸ್ ಅಯಾನ್, ಇದು ಫೆರಿಕ್ ಅಯಾನ್. ಲೋವರ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸಿದ್ರೆ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ತೋರ್ಸಾಕತ್ತಿದ್ರ Fe+2 ಫೆರಸ್, Fe+3 ಫೆರಿಕ್. ಇಲ್ಲಿ ಫೆರಸ್ ಫೆರಿಕ್ ಫೆರಸ್. ಓಕೆ, ಈಗ ಇಲ್ಲಿ ಲಕ್ಷ್ಯ ಕೊಡಿ. ಇದ್ರೊಳಗ 100 Fe+2 ಹೊರಗ್ಬೋದು ಅನ್ಕೊ. ಫೆರಸ್ ಅಯಾನ್ಸ್ ಹೋದು. ಇದು ಹೌದು. ನೀವು ಡೈಗ್ರಾಮ್ ಹಾಕೋ ಮುಂದೆ ಇದು ಒಂದು ಮಾಡಿಫೈ ಮಾಡಿದ್ಮೇಲೆ ಇನ್ನೊಂದು ಹಾಕೋಬೇಕು. ಇದನ್ನ ಹಾಕೊಂಡ್ಬಿಟ್ರೆ ಫಸ್ಟ್ನೇಗ ಹಾಕೊಂಡ್ಬಿಡ್ರಿ. ಅದ್ರಾಗೇನೈತಿ? Ra+2 R1 ಒಂಡಪ್ ಆಗುತ್ತೆ. ಇದು ಹಾಕೊಂಡ್ರಿ. ಲಕ್ಷ ಕೊಡ್ರಿ. ಇದ್ರಾಗ ಏನಾದ್ರೂ ಈಗ 3 Fe+2 ಹೊರಗೆ ಹೋದು. ಕ್ಲಾಸ್ ಬ್ಯಾಸರಾಗಿ ಏನ್ ಹೇಳಕತ್ತೀವೋ ಮರ ತಂದ ಎದ್ದು ಹೋಗ್ಬಿಟ್ಟು. ಸೊ ಇವು 3 ಕ್ಲಾಸ್ ಬೋರ್ ಆಗಿ ಹೋಗ್ಬಿಟ್ಟು. ಇವಕ್ ಬೋರ್ ಆಗಿರ್ಬೋದು, ಬಟ್ ಇದ್ರ ಅಣ್ಣ ಇದಕ್ಕೆ ಇಂಟ್ರೆಸ್ಟಿಂಗ್ ಅನ್ಸ್ತದೆ. 2 Fe+3 ಒಳಗ್ ಬಂದು 3 Fe+2 ಹೊರಗೆ ಹೋದ್ರ 2 Fe+3 ಒಳಗ್ ಬಂತು. 3 ಹೋದ್ರೆ ಇವು 2 ಯಾಕೆ ಒಳಗ್ ಬರ್ಬೇಕು? ಟು ಮೇಂಟೈನ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ. 3 2 6, 2 3 6. ಇದು +2 ಚಾರ್ಜ್. +2 ಇದ್ದಿದ್ದು 3 × 2 6. ಇದಕ್ಕೆ +3 ಚಾರ್ಜ್. +3 ಇದ್ದಿದ್ದು ಎಷ್ಟು? 2 3 6. ಸೊ 3 Fe+2 ಹೊರಗೆ ಹೋದ್ರೆ ಟು ಮೇಂಟೈನ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ 2 Fe+3 ಒಳಗೆ ಬರ್ಬೇಕು. ಸೊ ಇಲ್ಲೊಂದು ಬಂತು, ಇಲ್ಲೊಂದು ಬಂತು, ಇದು ಖಾಲಿ ಉಳಿತು. ವೇಕೆನ್ಸಿ ಕ್ರಿಯೇಟ್ ಆತ. ಆದ್ರ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆತ. ಇದ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಅಂದ್ರ ಮೊದ್ಲ 6 ಐರನ್ 6 ಆಕ್ಸಿಜನ್ ಇದ್ದು ಇಲ್ಲೇ ಐರನ್ ಎಷ್ಟದಾವ? 1 2 3 4 5. ಲಕ್ಷ ಕೊಡ್ರಿ. ಆಕ್ಸಿಜನ್ ಆರ್ ಸ್ಟಿಲ್ 6 ಓನ್ಲಿ. ಈಗ ಒಂದು ಮೆಟಲ್ ಅಯಾನ್ ಕಡಿಮೆ ಆಯ್ತು, ಅದಕ್ಕೆ ಯಾವ ಡಿಫೆಕ್ಟ್? ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್. 5 ಅದಾವು, ಅದ್ರಾಗ 5 ಸೇಮ್ ಇಲ್ಲ, ಮತ್ತವು ಅಣ್ಣ ತಮ್ಮ ಬಂದಾರ. +3 ಒಂದಿಷ್ಟು, +2 ಒಂದಿಷ್ಟು ಅದಾವ. ಸೊ ಇದು ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್. ಹಿಂಗೆ ಎದಕ್ಕಾತು ರೀಸನ್ಸ್ ಸಾಲ್ವ್ ಮಾಡಬಹುದು. ಆಗೈತಿ. ಏನಾಗೈತಿ? 3 Fe+2 ಹೊರಗೆ ಹೋಗ್ಯಾವು, 2 Fe+3 ಒಳಗೆ ಬಂದಾವು. ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗೈತಿ. ಯಾವ ಡಿಫೆಕ್ಟ್ ಆಗೈತಿ? ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಆಗೈತಿ. ಇದು ನೀವು ಬರ್ಕೋರಿ, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದೈತಿ. ಡಂಡ ಈಗ ಲಕ್ಷ ಕೊಡ್ರಿ, ಸ್ವಲ್ಪ ಲಕ್ಷ ಕೊಡ್ರಿ. ಈ ಕಂಪೌಂಡ್ ಫಾರ್ಮುಲಾ, ಈ ಡಿಫೆಕ್ಟ್ ಏನು ಇದ್ದಿದ್ದಿಲ್ಲ ಅಂದ್ರೆ ಯಾವ ಕಂಪೌಂಡ್? ಫೆರಸ್ ಆಕ್ಸೈಡ್ ಕಂಪೌಂಡ್ ಫಾರ್ಮುಲಾ ಏನು ಡಿಫೆಕ್ಟ್ ಇದ್ದಿದ್ದಿಲ್ಲ ಅಂದ್ರೆ FeO ನ ಬರೀತಿದ್ವಿ. ಈಗ ನಾನು ಹೆಂಗ್ ಬರೀತೀನಿ? ಹಿಂಗ್ ಬರೆದ್ರೆ ತಪ್ಪು ಅಲ್ಲ. .95 ಇರ್ಬೇಕಂತ 0.9. ಈ ಎಕ್ಸಾಂಪಲ್ ಕಾಣಲ್ಲ. ಇಲ್ಲಿ ಬರೆದ್ರೆ ಇಲ್ಲಿ ಬರೀತೀನಿ. ಇಲ್ಲಿ ಬರೋದಕ್ಕೆ ರೆಕಾರ್ಡ್ ಆಗುತ್ತೆ. FeO ನ ಹೆಂಗ್ ನಾವು ಜನರಲಿ ಬರೀತೀವಲ್ಲ ಹಂಗ ಇಲ್ಲಿ Fe 0.95. ಇಲ್ಲಿ 1 ಏನು ಬದಲ 1 ಇದಲ್ಲ.
ಇದಕ್ಕೆ ನಾನು 0.95 ಬರ್ತೀನಿ ಅಂದ್ರೆ ಈ ಕಾಂಪೌಂಡ್ ಗೆ ಇಟ್ ವೇರೀಸ್ ಫ್ರಮ್ 0.93 ಟು 0.95. ಯಾಕೆ ಒಂದ್ಕಿಂತ ಕಡಿಮೆ ಇದೆ ಎರಡು ನಂಬರ್, 0.93 ಇಲ್ಲಿ 0.94 ಇಲ್ಲಿ 0.95 ಇರಲಿ, ಒಂದ್ಕಿಂತ ಕಡಿಮೆ ಇಲ್ಲೇನೈತಿ, ಇಲ್ಲಿ 1 ಐತಿ. ಒಂದ್ಕಿಂತ ಕಡಿಮೆ ಯಾಕಂದ್ರೆ ಇದು ಯಾವ ಡಿಫೆಕ್ಟ್, ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಅಂದ್ರೆ ಮೆಟಲ್ ಕಡಿಮೆ ಇರಬೇಕು. ಸೊ ಕಡಿಮೆ ಇದಕ್ಕೆ ಹಿಂಗ್ ಬರ್ದೇವಿ. ಹಿಂಗ್ ಬರ್ದ್ರೆ ಏನ್ ಅರ್ಥ ಇದು, ಹಿಂಗೆಲ್ಲರ ನೋಡಿ ನಾವು ಇಷ್ಟು ದಿವಸ ಕೆಮಿಸ್ಟ್ರಿ ಕಲ್ತೀವಪ್ಪ 1.5 ವರ್ಷ, ಇಂಥವಂತೂ ನೋಡಿಲ್ಲ. ಇಂಥವ್ ಯಾಕೆ ನೋಡಿಲ್ಲ ಅಂದ್ರೆ ನೀವು ಡಿಫೆಕ್ಟ್ ಇದ್ದ ಸಾಲಿಡ್ಸ್ ನೋಡಿಲ್ಲ. ಡಿಫೆಕ್ಟ್ ಸಾಲಿಡ್ ಇದ್ರು ಡಿಫೆಕ್ಟ್ ಇದ್ದಿದ್ರೆ ಯಾವ ಡಿಫೆಕ್ಟ್, ಮೆಟಲ್ ಡೆಫಿಷಿಯನ್ಸಿ ಇದ್ದಿದ್ದು. ಹಿಂಗಂದ್ರೆ ಅರ್ಥ ಏನು, ಒಂದು FeO ಸಾಲಿಡ್ ನ ತಗೊಂಡ್ಬಂದಿನ ಅಂದ್ರೆ ಅದ್ರಾಗ 100 ಆಕ್ಸಿಜನ್ ಮಾಲಿಕ್ಯೂಲ್ಸ್ ಇದ್ರ 95 ಐರನ್ ಅದಾವಂತ. ಈಗ NaCl ತಗೊಂಡ್ರೆ 1:1, 100 Na ಪ್ಲಸ್ ಇದ್ರೆ 100 Cl ಮೈನಸ್, ಅದಕ್ಕೆ 1:1. ಇಲ್ಲಿ 1:1 ಇಲ್ಲ, 0.95:1. ಅದು ಕಡಿಮೆ ಐತಿ ಮೆಟಲ್. ಇದು ಕಡಿಮೆ ಐತಿ ಎಷ್ಟು ಡಿಸ್ಕಸ್ ಮಾಡಿದ್ವಲ್ಲ. ಸೊ ಹಿಂಗ್ ಬರ್ದ್ರ ಅರ್ಥ ಏನು, ಇದು 100 ಇದ್ರೆ ಇದು 95 ಇರುತ್ತೆ, ಇದು 200 ಇದ್ರ ಇದು 95 ಇಂಟು 2 190. ಅರ್ಥ ಆಗತೈತಿ. ಸೊ ಮೆಟಲ್ ಡೆಫಿಷಿಯನ್ಸಿ ಇದ್ದಿದ್ದ ಸಾಲಿಡ್ಸ್ ನಾವು ಹಿಂಗ್ ಬರೀತೀವಿ. ಮೆಟಲ್ ಎಕ್ಸೆಸ್ ಇದಕ್ಕ ಇದು ಜಾಸ್ತಿ ಬರೀಬೇಕಾಗಿತ್ತು, ಬರಿಬಹುದು ಅಲ್ಲೂ, ಬಟ್ ನಾವ್ ಇದ್ರಾಗ ಅಷ್ಟ ಹೈಲೈಟ್ ಮಾಡ್ತೀವಿ. ಏನಂದ್ರೆ ಲಕ್ಷ ಐತಿಲ್ರಿ, ಹಿಂಗಂದ ಏನರ್ಥ, ಮೆಟಲ್ ಹಿಂಗ್ ಇದು ಮೆಟಲ್ ಇದು ನಮ್ಗೆ ಗೊತ್ತಿದೆ. ಹಿಂಗ್ Fe 0.95 ಬರ್ರೆ ಏನರ್ಥ, ಈಗ ಹೇಳಿದ್ರೆ ಏನರ್ಥ, 100 ಆಕ್ಸಿಜನ್ ಆಟಮ್ಸ್ ಇದ್ರ ಇವು 95 ಇರ್ತಾವು, ರೇಷಿಯೋ 1:1 ಇಲ್ಲ. 1:1 ಇಲ್ಲ ಯಾಕಂದ್ರೆ ಇದು ಯಾವ ಡಿಫೆಕ್ಟ್, ನಾನ್ ಮೆಟಲ್ ಡೆಫಿಷಿಯನ್ಸಿ, ನಾನ್ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ ಇನ್ ವಿಚ್ ದ ಸ್ಟೈಕಿಯೋಮೆಟ್ರಿ ಆಫ್ ದ ಸಾಲಿಡ್ ಇಸ್ ಅಫೆಕ್ಟೆಡ್. ಸ್ಟೈಕಿಯೋಮೆಟ್ರಿ 1:1 ಇದ್ರೆ ಅದು ಡಿಸ್ಟರ್ಬ್ ಆಗುತ್ತೆ, 2:1 ಇದ್ರೆ ಅದು ಡಿಸ್ಟರ್ಬ್ ಆಗುತ್ತೆ. ಇಲ್ಲಿ 1:1 ಐತಿ, ಆಕ್ಚುಯಲ್ ಸಾಲಿಡ್ 1:1 ಯಾಕಂದ್ರೆ ಇದು Fe+2 ಇದು O-2 ಇದು ಕ್ಯಾನ್ಸಲ್ ಆಗಿ 1:1 ಇದೀಗ ಡಿಸ್ಟರ್ಬ್ ಆಗಿ 0.95 O ಆಗಿದೆ, Fe 0.95 O. ಅರ್ಥ ಆಗತೈತಿ. ಈ ಡಿಫೆಕ್ಟ್ಸ್ ಒಳಗೆ ಸ್ಟೈಕಿಯೋಮೆಟ್ರಿ ಡಿಸ್ಟರ್ಬ್ ಆಗ್ಬೇಕು ಅಂತ ಡಿಫೆಕ್ಟ್ಸ್ ಇವು. ವೇಕೆನ್ಸಿ, ಇಂಟರ್ಸ್ಟಿಷಿಯಲ್, ಫ್ರೆಂಕೆಲ್, ಸ್ಕಾಟ್ಕಿಯಲ್ ಡಿಸ್ಟರ್ಬ್ ಆಗಂಗಿಲ್ಲ ಯಾಕಂದ್ರೆ ಅವು ಎಂತ ಡಿಫೆಕ್ಟ್ಸ್, ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ಸ್. ಇವು ನಾನ್ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ಸ್ ಒಳಗೆ ಸ್ಟೈಕಿಯೋಮೆಟ್ರಿಕ್ ಡಿಸ್ಟರ್ಬ್ ಆಗ್ಬೇಕು, ಅದಕ್ಕೆ ಅವಕ್ಕೆ ನಾವು ನಾನ್ ಸ್ಟೈಕಿಯೋಮೆಟ್ರಿಕ್ ಅಂತ ಕರಿತೀವಿ. ಹಿಂಗ್ ಬರ್ಕೋರಿ, ಕೆಳಗೆ ಇದ್ರ ಅರ್ಥ ಬರ್ಸ್ತೀನಿ ಒಂದು ಸ್ಟೇಟ್ಮೆಂಟ್. FeO exists as therefore FeO exists as Fe 0.95 to O 2 ಅಂತ ನೋಡಿ, Fe 0.95 O. Therefore FeO exists as Fe 0.95 O. ಕೆಳಗೆ it varies from 0.93 to 0.96. ನಾನು ತಪ್ಪು ಬರ್ತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. 0.95 ಬರ್ದಿಲ್ಲ, 96 ಮಾಡಿ. 0.93 to 0.96. It varies from 0.93 to 0.96. ಬರ್ರಿ, ಇದನ್ನ ಇನ್ನೊಂದು ಬರೀರಿ. ಇದರ ಅರ್ಥನ ಒಂದು ಸ್ಟೇಟ್ಮೆಂಟ್ ನ ಬರೆಸ್ತೇನೆ. If 100 atoms of O are present, if 100 atoms, ಇದನ್ನಷ್ಟೇ ಬರೀಬೇಕು, ಅದ್ರ ಕೆಳಗೆ ಬರೀಬೇಕು. ನಾವು ಸೈಡಿಗೆ ಬರಿತೀವಿ, ಕೆಳಗೆ ಬರೋದು ಓದೋ ಮುಂದೆ ಸರಳ ಆಗಿಲ್ಲ ನಿಮ್ಗ, ನಾವು ಪೇಜ್ ವೇಸ್ಟ್ ಮಾಡಂಗಿಲ್ಲ. ಬರೀರಿ. If 100 atoms of O are present, if 100 atoms of O are present, only 95 atoms of Fe, only 95 atoms of Fe will be present. Only 95 atoms of Fe will be present. ಲಕ್ಷ ಕೊಡ್ರಿ. ಆ 95 ಒಳಗೆ ಎಲ್ಲ ಒಂದೇ ಟೈಪ್ ಇರಂಗಿಲ್ಲ. +2 +3 ಎರಡು ಇರಬಹುದು. ಅದನ್ನ ಡಿಸ್ಕಸ್ ಮಾಡೋಣ. ಅದರ ಕೆಳಗೆ therefore it is a non-stoichiometric defect. Therefore it is a
What defect? Non-stoichiometric defect. Student, problem solve. Analysis show problem. Analysis shows that ಸ್ಮಾರ್ಟ್ ಡಸ್ಟರ್ ಇಲ್ಲ ಅಂದ್ರೆ ಐತ್ರಿ ಅಂತ ಅಲ್ಲ, ಸ್ಮಾರ್ಟ್ ಇಲ್ಲ, ಬೋರ್ಡ್ ಸ್ಮಾರ್ಟ್ ಇಲ್ಲ. Analysis shows that a metal oxide has the empirical formula Analysis shows that a metal oxide has the empirical formula. ಇಲ್ಲಿ ಬರ್ತೀನಿ ನೋಡಿ. M0.9601 O1 ನೀವು ಬರೆದು ನೋಡಿದ್ರೆ ಬಿಟ್ಟರೆ ನೋಡಿದ್ರಿ, ಆಗಲೇ ಬಿಟ್ಟಿದ್ದಿಲ್ಲ 1 ಇದ್ದಾಗ. ಆದ್ರೆ ಕ್ವಶನ್ ಯಾಕೆ ಕೊಟ್ಟಾರಲ್ಲ ಬರ್ಕೋ. M0.9601 full point. Calculate the percentage of M+2 and M+3 ions in the sample. Calculate the percentage of M+2 and M+3 ions in the sample. ಕ್ವಶನ್ ಅರ್ಧ ಅದ? ಈಗ ಲಕ್ಷ ಕೊಡ್ರಿ, ಬರ್ಕೊಡೋದು ಮೂಲ ಮೇಲೆ ಲಕ್ಷ ಕೊಡ್ರಿ. ಈಗ ನಾನು FeO ಬಗ್ಗೆ ಮಾತಾಡೋದಾಗ Fe+2 ಇದ್ದು Fe+3 ಇದ್ದು. ಇಲ್ಲೇ ಈ M0.96O ಒಳಗೆ M+2 ಅದಾವಂತ, M+3 ಅದಾವ. M+2 ಎಷ್ಟು ಪರ್ಸೆಂಟೇಜ್ ಅದಾವು, M+3 ಎಷ್ಟು ಪರ್ಸೆಂಟೇಜ್ ಅದಾವ ಹೇಳಿ ಕೇಳ. ಕ್ವಶನ್ ಅರ್ಥ ಆಗ? ಇದು ಹೆಂಗ್ ಸಾಲ್ವ್ ಮಾಡೋದು ಒಂದು ಸ್ವಲ್ಪ ವಿಚಾರ ಮಾಡಿ. ನಾ ಮಾಡಿಸ್ತೀನಿ ಈಗ, ಅದಕ್ಕೆ ನಮ್ಮಲ್ಲಿ ನೀವು ಸ್ವಲ್ಪ ಮುಂದೆ ವಿಚಾರ ಮಾಡ್ರಿ ಏನ್ ಮಾಡ್ಬೋದು. ಓಕೆ, ನಾ ಸಾಲ್ವ್ ಮಾಡ್ತೀನಿ, ಇಲ್ಲ ನಮ್ಸ್ಕೊಡ್ರಿ. ಹಿಂಗಂದ್ರೆ ಏನು? ಒಂದು ಆಕ್ಸಿಜನ್ ಆಟಮ್ ಗೆ 0.96 ಮೆಟಲ್ ಐತೆ, ಅಥವಾ 100 ಆಕ್ಸಿಜನ್ ಆಟಮ್ಸ್ ಗೆ 96 ಮೆಟಲ್ ಅಯಾನ್ಸ್ ಅದಾವು. ಆ 96 M+2 ಅನ್ನ, ಅಥವಾ 96 M+3 ಅನ್ನ, ಅದ್ರ ಒಂದಿಷ್ಟು M+2 ಇರ್ತಾವು, ಒಂದಿಷ್ಟು M+3 ಇರ್ತಾವು. ಅವು ಎಷ್ಟೆಷ್ಟು ಅಂತ ನಮ್ಗೆ ಗೊತ್ತಾದ್ರೆ ಪರ್ಸೆಂಟೇಜ್ ಮಾಡ್ಬೋದು. ಇದನ್ನ ಹೆಂಗ್ ಮಾಡೋದು? ಫಾರ್ ಇಲ್ಲಿ ಬರೋಣ, ವಿ ನೌ, ನಮ್ ಸರ್ ಅವ್ರು ಹಿಂಗ ಅಂತಿದ್ರು, ನೋ ಅಂತಿದ್ರ, ವಿ ನೌ, ಅವ್ರ ಕೇಸ್ ಅಲ್ಲಿ ಅನ್ಕೊಂಡ್ಬಿಡ್ತಾರೆ. ವಿ ನೋ ಫಾರ್ 100 oxygen atoms we have 96 metal atoms. You know? ನಿಮ್ಗೆ ಗೊತ್ತಾಗಿದ್ರೆ ಗೊತ್ತಾಗಿದ್ರಿ? 100 ಆಕ್ಸಿಜನ್ ಆಟಮ್ಸ್ ಇದ್ರೆ ಅದಕ್ಕೆ 96 ಮೆಟಲ್ ಆಟಮ್ಸ್ ಅದಾವ. ಆ 90 ಒಂದಿಷ್ಟು M+2 ಅದಾವ, ಒಂದಿಷ್ಟು M+3 ಅದಾವ, ಹೌದಲ್ಲ? ಇಲ್ಲಿ ನಾವು ಬರೀ ಲೆಟ್ ನಂಬರ್ ಆಫ್ M+2 ions be equal to X. ಅದು ಎಷ್ಟಂತ ಗೊತ್ತಿಲ್ಲ, X ಅನ್ಬೋದು. ನಾ ಇವೆಲ್ಲ ಬರೀತಿದ್ದೆ, ಆಮೇಲೆ ಬರ್ಬೋದು. ಅಲ್ಲಿ ಅರ್ಥ ಮಾಡ್ಕೊಂಡು let number of M+2 ions be is equals to X. Therefore, number of M+3 ions will be equal to 96 minus X. M+2 X ಅದಾವ ಅಂದ್ರೆ M+3 96 minus X ಇರ್ತಾವ. Because 96 ಇದನ್ನ ಸೇರಿದ್ರೆ 96 ಆಗ್ಬೋದು.
ಇದನ್ನ ಸೇರಿದ್ರೆ ಏನಾಗಬೇಕು 96 ಆಗಬೇಕು 96 minus x plus x minus x ಕ್ಯಾನ್ಸಲ್ 96 Yes, sir. ಸೊ ಇದು ಸೇರಿದ್ರೆ 96 ಆಗ್ಬೇಕಂದ್ರ m plus 2 x ಅದಾವ ಅಂದ್ರ m plus 3 96 minus x ಇರ್ತಾವ Yes, sir. ಈ ಕಾಂಪೌಂಡ್ ಅದು ನಾನ್ ಸ್ಟೈಕಿಯೋಮೆಟ್ರಿಕ್ ಡಿಫೆಕ್ಟ್ ಆಗಿ ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಆಗಿ m 0.96 O ಆಗಿರಬಹುದು ಆದ್ರೆ ಅದರೊಳಗೆ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗಿರ್ತೈತಿ ಈಗ ನಾವು ಲಾಸ್ಟ್ ಎಕ್ಸಾಂಪಲ್ Fe+2 Fe+3 ತಗೊಂಡಲ್ಲ ಅದ್ರೊಳಗೂ 5 F ಇದು 6 O ಇದು ಅದ್ರಾಗ Fe 5 ಒಳಗ ಒಂದಿಷ್ಟು Fe+2 ಇದು ಒಂದಿಷ್ಟು Fe+3 ಇದು ಬಟ್ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗಿತ್ತು ಬಿಕಾಸ್ 3 Fe+2 ಹೊರಗೆ ಹೋದ್ರ 2 Fe+3 ಒಳಗೆ ಬಂದಿತ್ತು +6 ಒಳಗೆ ಹೋದ್ರ +6 ಒಳಗೆ ಬಂದಿತ್ತು ಚಾರ್ಜ್ ಸೊ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗಿತ್ತು ಅಂದ್ರೆ ಇದ್ರೊಳಗೂ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಮೇಂಟೈನ್ ಆಗಿರ್ತದೆ ಸೊ ಐ ಕ್ಯಾನ್ ಸೇ therefore total positive charge is equal to total negative charge electrical neutrality ಅಂದ್ರೆ ಇದಾವಲ್ಲ ಎಷ್ಟು ಪಾಸಿಟಿವ್ ಚಾರ್ಜ್ ಇರ್ತೈತಿ ಅಷ್ಟ ನೆಗೆಟಿವ್ ಚಾರ್ಜ್ ಇರ್ತೈತಿ ಹಾ ಇಲ್ಲಿ ಕಂಟಿನ್ಯೂ ಮಾಡಿ ಕಾಣುತ್ತಲ್ಲ ಈಗ ಓಕೆ ಟೋಟಲ್ ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಅಯಾನ್ಸ್ ಯಾವ್ಯಾವು m+2 ಮತ್ತು m+3 ಕರೆಕ್ಟ್ m+2 ಎಷ್ಟದು x ಅದಾವ ಪ್ರತಿಯೊಂದರ ಚಾರ್ಜ್ ಎಷ್ಟು +2 ಸೊ x into 2 ಪ್ಲಸ್ ಇದನ್ನ ಬರೆಯತ್ತೀನಿ ನಾನು ಟೋಟಲ್ ಪಾಸಿಟಿವ್ ಚಾರ್ಜ್ ಬರೆಯತ್ತೀನಿ ಪ್ಲಸ್ m+3 ಎಷ್ಟು ಅದಾವ 96 minus x ಅದಾವ ಇದರ ಚಾರ್ಜ್ ಏನು +3 ಇದೇನು ಟೋಟಲ್ ಪಾಸಿಟಿವ್ ಚಾರ್ಜ್ ಈಸ್ ಈಕ್ವಲ್ಸ್ ಟು ಟೋಟಲ್ ನೆಗೆಟಿವ್ ಚಾರ್ಜ್ 100 ಆಕ್ಸಿಜನ್ ಇರ್ತಾವ ಪ್ರತಿಯೊಂದು ಆಕ್ಸಿಜನ್ ಅದೇನು -2 200 ಈ ಕಡೆ 2x plus 96 3s 288 minus 3x ಇದು ಕಾಣುತ್ತಲ್ಲ ಹೊರಗೆ ಅಂದ್ರೆ ಇಲ್ಲಿ ಸ್ವಲ್ಪ ದೊಡ್ಡದು ಬರ್ತದೆ 2x plus 288 minus 3x is equals to 200 ಮಾತಾಡ್ಬೇಡ್ರಿ ಅರ್ಥ ಆಗಲಿಲ್ಲ ಎಲ್ಲರೂ ಏನ್ ಮಾಡಿದ್ವಿ ನಾವು ಇಲ್ಲಿ 100 ಎರಡಲ್ಲೇ 2 ನೋಡಿದ ಅಂತ ಮುಗಿತಾ ಇದು ಟೋಟಲ್ ನೆಗೆಟಿವ್ ಚಾರ್ಜ್ ಹೋಗಲಿದೆ ಟೋಟಲ್ ಪಾಸಿಟಿವ್ ಚಾರ್ಜ್ ಇದೆ ಇದು 2x ಈ 3 ನ ಒಳಗೆ ಹೋಗಿದ್ರೆ 96 3s are 288 minus x into 3 minus 3x plus 2x minus 3x ಇಲ್ಲಿ ಕಾಣಲಿಲ್ಲ ಇಲ್ಲಿ ಬರೆದ್ರೆ ಇಲ್ಲಿ ತನಕ ಕಂಡೈತಿ ಅಲ್ರಿ ಅವ್ರಿಗೆ ಹಿಂದೆ ಕುಂತವ್ರಿ ಈಗ ಇಲ್ಲಿ ಬರೀತು ನೋಡ್ರಿ 2x plus 2x minus 3x ಏನಾಯ್ತು minus x ಇದು plus 288 minus x plus 288 is equals to 200 minus x is equals to ಇದನ್ನ ಆ ಕಡೆ ಹೋಗಿ plus 200 minus 288 ಎಷ್ಟಾಯ್ತು minus 88 ಎರಡು ಸ್ಟೆಪ್ ಬರೋದ್ರಿಂದ 200 minus 288 minus x is equals to minus 88 minus x is equals to minus 88 ಅಂದ್ರೆ x is equals to 88 x is equals to 88 ಅಂದ್ರೆ number of m+2 ions is 88 m+2 ions ಸಿಕ್ಕು ಅಂದ್ರೆ m+3 ions ಸಿಕ್ಕಾವು ಇದನ್ನ ಇಲ್ಲಿ ಕಂಟಿನ್ಯೂ ಮಾಡಿ therefore number of m+2 ions is equals to 88 ಕಾಣಂಗಿಲ್ಲ ಇಲ್ಲಿ ಬರೆದ್ರ ಕಾಣ್ತಿಲ್ರಿ number of m+2 ions is equals to ಎಷ್ಟು is equals to x is equals to 88 ಅಂದ್ರೆ number of m+2 ions is 88 ಹಾ ಇದನ್ನ ಇಲ್ಲೇ ಕಂಟಿನ್ಯೂ ಮಾಡ್ತೀವಿ ಇದನ್ನ ತೆಗೆದು ಬಿಡ್ತೀನಿ ಈಗ ಆಲ್ರೆಡಿ ಬರ್ದಿವಲ್ಲ therefore number of m+3 ions is equals to ಏನು 96 minus x ಅಂದ್ರ
96 minus 88 ಅಂದ್ರೆ ಎಷ್ಟಾಗ್ತದೆ? 96 minus 88 is 8. Yes, sir. ಅಂದ್ರೆ m plus 3 ಎಷ್ಟಾಗುತ್ತೆ? 8. m plus 2 88. ಈಗ ಪರ್ಸೆಂಟೇಜ್ ಮಾಡಬಹುದು? Yes, sir. ಮಾಡೋಣ ಅಂತ ಈಗ ನೀವು ಬರ್ಕೊಳ್ಳಿ. ಈಗ ಪರ್ಸೆಂಟೇಜ್ ಮಾಡುದು ಈಗ ಹೌದಲ್ಲ? ಪರ್ಸೆಂಟೇಜ್ ಕೈ ಹೇಳ್ರಿ ಅವ್ರ. Yes, sir. ಪರ್ಸೆಂಟೇಜ್ ಆಫ್ m plus 2 ions is equals to ಎಷ್ಟದಾವು? ಟೋಟಲ್ ಮೆಟಲ್ ions ಎಷ್ಟದಾವು? into 100. ಇವು ಎಷ್ಟದಾವು ಡಿವೈಡ್ ಬೈ ಟೋಟಲ್ ಎಷ್ಟದಾವು into 100 is percentage. Yes, sir. ನಿಮ್ಮ ಮಾರ್ಕ್ಸ್ 570 ಬಿದ್ದಿದೆ ಆ ಸಬ್ಜೆಕ್ಟ್ ಗೆ. ಟೋಟಲ್ ಮಾರ್ಕ್ಸ್ ಎಷ್ಟು? 600. 570 into 6 570 divided by 600 into 100 ಹಂಗ ಇವು 88 ಅದಾವು. ಟೋಟಲ್ ಮೆಟಲ್ ಐಯನ್ಸ್ 96 ಅದಾವು. ಸೊ 88 divided by 96 into 100 ಎಷ್ಟು ಬಂತು? 91.66%. Percentage of m plus 3 ions is equal to ಎಷ್ಟು? 8 by 96 into 100 ಎಷ್ಟು? 8.33%. ಸ್ಟೂಡೆಂಟ್ ಇನ್ನೊಂದು ಪ್ರಾಬ್ಲಮ್ ಮಾಡೋದು. ಟೈಮ್ ಆಗಿರುತ್ತಲ್ಲ, ಒಂದು ಕೆಲಸ ಮಾಡ್ತೀನಿ. ಈ ಪ್ರಾಬ್ಲಮ್ ಸಿಮಿಲರ್ ಐತಿ, ಲಕ್ಷ ಕೊಡ್ರಿ, ಮಾತು ನಿಲ್ಸ್ರಿ. ಈಗ ಒಂದು ಪ್ರಾಬ್ಲಮ್ ಈಗ ಹೆಂಗ್ ಸಾಲ್ವ್ ಮಾಡಿದ್ವಲ್ಲ ಹಂಗ ಐತಿ. ಸೊ ನಾನು ಕ್ವಶನ್ ಇದು CET ಕ್ವಶನ್ ಇದೆ ಕೊಟ್ಟು ನಾಲ್ಕು ಆಪ್ಷನ್ ಕೊಟ್ಟು ನಾನು ಅಷ್ಟ ಮಾಡ್ಕೊ ಹೋಗ್ತೀನಿ. ನೀವು ಗೊತ್ತೈತಿ ನೀವು ಹೋಗ್ತೀರಿ ಮನ್ಯಾಗ ಮಾಡ್ರಿ. ಓಕೆ, ಬರ್ಕೊಳ್ಳಿ ಕ್ವಶನ್. Experimentally it was found that either type it same it is. Experimentally it was found that a metal oxide has a formula. A metal oxide has a formula of M0.980. ಹಾಗೆ 0.96 ಬಂದಿತ್ತು. ಇದು ಇಲ್ಲಿ ಬರೀತೀನಿ ನೋಡ್ರಿ. M 0.980 ಓದ್ ಕೆಳಗೆ ಏನ್ ಬರ್ದಿಲ್ಲ ಅಂದ್ರ 1. M 0.980 full point. Metal M is present as M plus 2 and M plus 3 in its oxide. Is present as M plus 2 and M plus 3 in its oxide. ಹಿಂದಿನ ಪ್ರಾಬ್ಲಮ್ ಇದ್ದಂಗೆ ಐತಿ. Fraction of the metal which exists as M plus 3. Fraction of the metal which exists as ಇದನ್ನೆಲ್ಲ ಬರ್ಕೊಂಡ್ರಿ ನೀವು. Which exists as M plus 3 would be option A 4.08%, option B 6.05%, option C 5.08%, option D 7.01%. Option A. ಆದ್ರ ಮನ್ಯಾಗ ಇದನ್ನ ಯಾವೆಲ್ಲ ಹೆಂಗ್ ಸಾಲ್ವ್ ಮಾಡಿದೆ ಹಂಗ ಸಾಲ್ವ್ ಮಾಡಿ ಫೈನಲ್ ಆನ್ಸರ್ ಮಾಡ್ಕೊಂಡ್ ಬರ್ರಿ, ನಾವೇ ಡಿಸ್ಕಸ್ ಮಾಡೋಣ. ಇವತ್ತೇನೇನಾದ್ ನಮ್ದು ಮೆಟಲ್ ಡೆಫಿಷಿಯನ್ಸಿ ಡಿಫೆಕ್ಟ್ ಆಯ್ತು. ಆಮೇಲೆ ಅದ್ರ 2 ಪ್ರಾಬ್ಲಮ್ ಆದ್ರು. ಒಂದ್ ಪ್ರಾಬ್ಲಮ್ ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ, ಇನ್ನೊಂದ್ ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿವಿ, ನೀವು ಮಾಡ್ತೀರ.